ಸಾಜನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಹಲ್ಲೆ ಆಗಿ ಸುಮಾರು 1 ಗಂಟೆ ಸಮಯದಲ್ಲಿ ಅದೇ ಗ್ರಾಮ ಪಂಚಾಯತ್ ಸದಸ್ಯ ವಾರನಹಳ್ಳಿ ಯೋಗೇಶ್ ಅಂತ ಹಲ್ಲೆ ಮಾಡಿ ಅವನು ಪ್ರೀ ಪ್ಲ್ಯಾನ್ ಮಾಡಿ ಮೊದಲು ಹೋಗಿ ಕೈಲಿ ತಳಿತ ಮಾಡಿ ನಂತರ ಮತ್ತೆ ಕಾರಲ್ಲಿ ಹೋಗಿ ಕಾರ್ಗೆ ಹೋಗ್ಬಿಟ್ಟು ಮಾರಕಾಸ್ತ್ರಗಳನ್ನ ರಾಡು ಅದೇನೋ ಕಬ್ಬಿಣ ಸಂಬಂಧಪಟ್ಟಿದ್ದ ಮಾರಕಾಸ್ತ್ರಗಳನ್ನ ತಂದು ಮತ್ತೆ PDO ಮೇಲೆ ಹಲ್ಲೆ ಮಾಡೋಕ್ಕೆ ಸುಮಾರು 1 ಗಂಟೆ ಸಮಯದಲ್ಲಿ ಮಂಗಳವಾರ ಮಾಡ್ತಾನೆ. ಅದನ್ನು ಅಲ್ಲೇ ಇದ್ದಂಥ ಸಿಬ್ಬಂದಿಗಳು ಮತ್ತು ಸದಸ್ಯರುಗಳು ಕೆಲವರು ತಡೀತಾರೆ. ಇದೆಲ್ಲ ಪೂರ್ಣ CCTV ಫುಟೇಜಲ್ಲಿ ರೆಕಾರ್ಡಿಂಗ್ ಆಗಿದೆ. ಇದು 4:30 ಸಮಯದಲ್ಲಿ ಸಾಯಂಕಾಲ ಅವತ್ತೇ ಮಂಗಳವಾರನೇ PDO ಅವರು ದೂರನ್ನ ಕೊಡ್ತಾರೆ ಚನ್ನರಾಯಪಟ್ಟಣ ಗ್ರಾಮಾಂತರ ಸ್ಟೇಷನ್ಗೆ. DOSP ಆಗಲಿ, ಇದು SP ಗಮನಕ್ಕೂ ಕೂಡ ಬರುತ್ತೆ. DOSP ಆಗಲಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ ದೂರನ್ನ ಸ್ವೀಕರಿಸಲ್ಲ. ಇದನ್ನು ಯಾವುದೇ ರೀತಿ ನಾವು ರಾಜಿ ಮಾಡಿ ಬಗೆಹರಿಸೋಣ ಅಂತ ಫಸ್ಟ್ ಹೇಳಿ ಕಳಿಸ್ತಾರೆ. ಏನೇ ಮಾಡಿದ್ರು ಅವರು ಇಲ್ಲ ಇದು ದೂರ ತಗೊಳ್ಳೇಬೇಕು ಅಂತ ಎಷ್ಟೇ ಕೇಳ್ಕೊಂಡ್ರು ಮನವಿ ಮಾಡ್ಕೊಂಡ್ರು ದೂರನ್ನ ತಗೊಳ್ಳಲ್ಲ. ನೀವು ಬೇಕೇ ಸ್ಟೇಷನ್ದು CCTV ಫುಟೇಜಸ್ನ ತೆಗೆದುಬಿಟ್ಟು ನೋಡಿ ಬೇಕಿದ್ರೆ. 4:30 ಸಮಯದಲ್ಲಿ ಮಂಗಳವಾರ. ಮಾರನೇ ದಿನ ನಾನು ಗೊರೂರಲ್ಲಿ ನಗರಸಭೆದು 25-26ನೇ ವರ್ಷದ ಆಯವ್ಯಯ ಒಂದು ಸಂಬಂಧಪಟ್ಟಂಥ ಮೀಟಿಂಗಲ್ಲಿ ಭಾಗವಹಿಸೋ ಸಂಬಂಧದಲ್ಲಿ ನನಗೆ ವಿಷಯ ಗೊತ್ತಾಗುತ್ತೆ. ನಾನು ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನು ಹೇಳ್ತೀನಿ. SP ಅವ್ರನ್ನೂ ಕೂಡ ಬೈತೀನಿ. ನೀನು ಅವಾಚ್ಯಬ್ದಗಳೇನು ಬೈದಿಲ್ಲ, ಏಕವಚನದಲ್ಲಿ ಬೈದೆ ಅಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ ಆಯಿತಾ. ಕೆಲಸ ಮಾಡಲಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಟರಲ್ಲಿ ಎಲ್ಲ ಬೈಲೇಬೇಕು, ಏನು ಈ ಮುಲಾಜಿಲ್ಲ, ಅದರಲ್ಲಿ ಕೆಲಸ ಮಾಡಬೇಕು. ಈಗ ತಪ್ಪಿದ್ದಾಗ ತಪ್ಪು ಅಂತಲೇ ಹೇಳಬೇಕು, ಆಯ್ತಲ್ವ. ಅದಾದ ನಂತರ ಇಮಿಡಿಯೇಟಾಗಿ FIR ಮಾಡ್ತಾರೆ. 11:30 ಸಮಯದಲ್ಲಿ ನಾವು FIR ಮಾಡ್ತಾರೆ. ಗೊತ್ತಾಗಿದ್ದು ಪ್ರೆಸ್ ಮೀಟ್ ಯಾವಾಗ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. 11:30 ಸಮಯದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. 11:30 ಸಮಯದಲ್ಲಿ FIR ಮಾಡ್ತಾರೆ. 11:30 FIR ಮಾಡ್ತಾರೆ. ಆ FIRನ ಮಾಡಿದ ನಂತರ ಆ ಗ್ರಾಮ ಪಂಚಾಯತ್ ಸದಸ್ಯ ಏನು ಹಲ್ಲೆ ಮಾಡಿದಾನೆ ಅವನು ಕೂಡ ಬರ್ತಾನೆ. ಅವನು ಪ್ರತ್ಯೇಕವಾಗಿ ಇನ್ನೊಂದು ಕೌಂಟ್ರ್ ಕೇಸ್ನ ಮಾಡ್ತಾನೆ. ಅದೇನು ಅಲ್ಲಿ ಸತ್ಯಾಂಶ ಇಲ್ಲ ಆದರೂ ಕೂಡ ಬೇಕು ಅಂತ ಕೌಂಟ್ರ್ ಕೇಸ್ ಮಾಡ್ಕೊತಾರೆ. ಈ FIRಲ್ಲಿ ಸೆಕ್ಷನ್ 132, ಸೆಕ್ಷನ್ 121/1, 352, 351/2, 351/3, 115/2 ಇಷ್ಟು ಸೆಕ್ಷನ್ಗಳನ್ನ ಹಾಕಿ ಗಂಭೀರ ಸ್ವರೂಪದ ಒಂದು ಪ್ರಕರಣ ಇದು. ಇಷ್ಟು ಸೆಕ್ಷನ್ಗಳನ್ನ ಹಾಕ್ತಾರೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದಂದರೆ ನೀವು ಸೆಕ್ಷನ್ 121/1 ಇದು ಕಾಗ್ನಿಸಬಲ್ ಒಫೆನ್ಸು, ಅದು ನಾನ್ ಬೇಲಬಲ್ ಒಫೆನ್ಸು. ಇದಕ್ಕೆ ಯಾರು ಬೇಲ್ ಕೊಡಬೇಕು? ಮ್ಯಾಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್. ಯಾವುದು 121/1 ಇಲ್ಲಿ ಏನು FIRಲಿ ಇದೇ ಪೊಲೀಸ್ ಅಧಿಕಾರಿಗಳು FIR ಮಾಡಿದ ಸೆಕ್ಷನ್ ಹಾಕಿದ್ದಾರೆ. ಜೊತೆಗೆ ಸೆಕ್ಷನ್ 132 ಇಲ್ಲೂ ಕೂಡ ಇದು ಕಾಗ್ನಿಸಬಲ್ ಒಫೆನ್ಸೇ, ಇದು ನಾನ್ ಬೇಲಬಲ್ ಒಫೆನ್ಸೇ. ಇದಕ್ಕೂ ಕೂಡ ಬೇಲ್ ಯಾರಿಂದ ಬೈ ಎನಿ ಮ್ಯಾಜಿಸ್ಟ್ರೇಟ್, ಬೇಲ್ ಹ್ಯಾಸ್ ಟು ಬಿ ಗ್ರಾಂಟೆಡ್ ಬೈ ಎನಿ ಮ್ಯಾಜಿಸ್ಟ್ರೇಟ್. ಇಲ್ಲಿ ಆಫ್ಟರ್ ದಿ FIR ಹ್ಯಾಸ್ ಬೀನ್ ಫೈಲ್ಡ್, ದಿ ಅಕ್ಯೂಸ್ಡ್ ಈಸ್ ಇನ್ ದ ಪೊಲೀಸ್ ಸ್ಟೇಷನ್. ಸಾಯಂಕಾಲವರೆಗೂ ಅಲ್ಲೇ ಪೊಲೀಸ್ ಸ್ಟೇಷನ್ ಇರ್ತಾನೆ. ಮಾಜಿ MLC ಅವರಿಂದ ಫೋನ್ ಬರುತ್ತೆ, ಹೆಂಗಾರು ಮಾಡಿ ರಾಜಿ ಮಾಡಿ. 20 ಜನ ಮುಖಂಡರುಗಳು ಬರ್ತಾರೆ, ಸ್ಥಳೀಯವಾದ ಮುಖಂಡರುಗಳೆಲ್ಲ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈಗ ಇನ್ಸಿಡೆಂಟ್ ಆಗಿರೋದು ಸತ್ಯ, ಅದು ನಿಮ್ಮ CCTV ಫುಟೇಜಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿದೆ. ಎಷ್ಟೊತ್ತಾದರೂ ಕೂಡ ಅವನ್ನ ಅರೆಸ್ಟ್ ಮಾಡಲ್ಲ. ಮಾರನೇ ದಿನ ಆಗುತ್ತೆ. ಮಾರನೇ ದಿನ ಯಾವತ್ತು? ಗುರುವಾರ, ದಟ್ ಈಸ್ ಎಸ್ಟರ್ಡೇ 27th ಮಾರ್ಚ್ 27 CO ಹತ್ರನೂ ಹೋಗಿ ಪ್ರತ್ಯೇಕವಾಗಿ ಏನು ರಾಜ್ಯ ಮಟ್ಟದ ಸಂಘ ಅವರು PDOಗಳ B ಗ್ರೇಡ್ ಸಂಘ ಮಾಡ್ಕೊಂಡಿದ್ದಾರೆ, ಅವರ ರೆಪ್ರೆಸೆಂಟೇಷನಿಂದ COಗೂ ಕೂಡ ಒಂದು ಮನವಿ ಕೊಡ್ತಾರೆ, ಈ ಗ್ರಾಮ ಪಂಚಾಯತ್ ಸದಸ್ಯತ್ವ ರದ್ದುಗೊಳಿಸಬೇಕು ಅಂತ. ಜೊತೆಗೆ SP ಅವ್ರಿಗೂ ಕೂಡ, ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಮನವಿ ಕೊಡ್ತಾರೆ. ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನಂತಾರೆ, ನಿಮಗೆ ಬ್ಲಡ್ ಏನಾದ್ರು ಬಂದಿದೆಯಾ ಅಂತ ಕೇಳ್ತಾರೆ. ಇಟ್ ಈಸ್ ಕ್ಲಿಯರ್ಲಿ ಸೀನ್ ಇನ್ ದ ಫುಟೇಜ್. CCTV ಫುಟೇಜಲ್ಲಿ ಫಸ್ಟು ಬಂದು ಕೈ ಕೈ ಹೊಡಿತಾನೆ. ನಂತರ ಮತ್ತೆ ಹೋಗಿ ಇಟ್ ಈಸ್ ಪ್ರೀ ಪ್ಲ್ಯಾನ್, ಮತ್ತೆ ಹೋಗಿ ಮಾರಕಾಸ್ತ್ರಗಳನ್ನು ತೊಗೊಂಬರ್ತಾನೆ. ಕಬ್ಬಿಣದ ಮಾರಕಾಸ್ತ್ರಗಳನ್ನು ತಂದು ಈ ವಾಂಟ್ಸ್ ಟು ಮರ್ಡರ್ ದಿ PDO. ಇಟ್ ಈಸ್ ಕ್ಲಿಯರ್ಲಿ ಸೀನ್ ಇನ್ ದ CCTV.
ಸೊ ದ ಇಂಟೆನ್ಷನ್ ಇಸ್ ಕ್ಲಿಯರ್ಲಿ ಪ್ರೂವ್ಡ್. ಆದರೂ ಕೂಡ 307 ಸೆಕ್ಷನ್ನ ಇನ್ಕ್ಲೂಡ್ ಮಾಡಲ್ಲ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಎಸ್ ಪಿ ಅವರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಯಾವುದಾದ್ರು ಪ್ರೆಷರಿಂದ ಇವತ್ತು ಸೆಕ್ಷನ್ 307ನ ಈ ಕ್ಷಣಕ್ಕೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಸೊ 2 ಸೆಕ್ಷನ್ಸು ಪ್ರಬಲವಾದ ಸೆಕ್ಷನ್ಸ್ಗೆ ಬೇಲ್ ನಾನ್ ಬೇಲೇಬಲ್ ಇದ್ದು ದ ಬೇಲ್ ಹ್ಯಾಸ್ ಟು ಬಿ ಗ್ರಾಂಟೆಡ್ ಬೈ ದಿ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ಇದ್ದು ಇವತ್ತು ಸ್ಟೇಷನ್ ಬೇಲ್ ಕೊಟ್ಟಿದ್ದೀವಿ ಅಂತ ಹೇಳಿ ಕಳಿಸ್ತಾರೆ. ಯಾರು? ಜಿಲ್ಲಾ ವರಿಷ್ಠಾಧಿಕಾರಿಗಳು ಇವತ್ತು ಏನು ದೂರದಾರರಿದ್ದಾರೆ ಅವ್ರಿಗೆ ಆ ರೆಪ್ರೆಸೆಂಟೇಷನ್ ಏನು ಹೋಗಿತ್ತು, ಒಂದು ಸಂಘ ಏನು ಹೋಗಿತ್ತು ಅವ್ರಿಗೆ ಹೇಳಿ ಕಳಿಸ್ತಾರೆ. ನಾವು ಅಡಿಷ್ನಲ್ ಸ್ಟೇಟ್ಮೆಂಟ್ ಕೊಡಿ, ಇನ್ನೂ ಅಡಿಷ್ನಲ್ ಸೆಕ್ಷನ್ ಏನೋ ಬೇಕು ಸೇರಿಸ್ತೀವಿ, ಅವ್ರಿಗೆ ಸ್ಟೇಷನ್ ಬೇಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹೌ ಕ್ಯಾನ್ ಯು ಗ್ರಾಂಟ್ ಸ್ಟೇಷನ್ ಬೇಲ್ ವೆನ್ ದಿ ಸೆಕ್ಷನ್ ಈಸ್ ನಾನ್ ಬೇಲಬಲ್, ವೆನ್ ದಿ ಸೆಕ್ಷನ್ ಈಸ್ ಕಾಗ್ನಿಸಬಲ್ ಆ್ಯಂಡ್ ಫಾರ್ ದ ಸೇಮ್ ಸೆಕ್ಷನ್ ದ ಬೇಲ್ ಹ್ಯಾಸ್ ಟು ಬಿ ಗ್ರಾಂಟೆಡ್ ಬೈ ದಿ ಮ್ಯಾಜಿಸ್ಟ್ರೇಟ್? ಹೆಂಗೆ ನೀವು ಸ್ಟೇಷನ್ ಬೇಲ್ ಕೊಟ್ರಿ? ಇಲ್ಲಿ ಪ್ರಬಲವಾದ ರಾಜಕೀಯದವ್ರದ ಒತ್ತಡ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾವ ಮಟ್ಟಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದೆ ಅನ್ನೋದು ಏಕಪಕ್ಷೀಯವಾಗಿ ಯೂನಿಲ್ಯಾಟ್ರಲ್ ಆಗಿ ಮಾಡ್ತಿದೆ ಅಂತ ನೀವು ಗಮನಿಸಬೇಕು. ಒಂದಿನ ಆದ್ರೂ ದೂರನ್ನ ಸ್ವೀಕರಿಸಲ್ಲ. ಇಂಥ ಒಂದು ಗಂಭೀರವಾದ ಪ್ರಕರಣ ಒಬ್ಬ ಪಬ್ಲಿಕ್ ಸರ್ವೆಂಟ್ನ ಇಲ್ಲಿ ಆ ಪಬ್ಲಿಕ್ ಸರ್ವೆಂಟ್ ಮೇಲೆ ಹಲ್ಲೆ ಆಗಿದೆ, ಅದನ್ನು ರಾಜಿ ಮಾಡೋಕ್ಕೆ ಓಡಾಡ್ತಾರೆ. ಇವತ್ತಿನವ್ರಿಗೂ ಒಬ್ಬ ಪಬ್ಲಿಕ್ ಸರ್ವೆಂಟ್ ಮೇಲೆ ಇಂಥ ಒಂದು ಕಾಗ್ನಿಸಿಬಲ್ ನಾನ್ ಬೇಲೇಬಲ್ ಒಫೆನ್ಸ್ ಇದ್ದರೂ ಕೂಡ ಅಷ್ಟು ಆ ಅಕ್ಯೂಸ್ನ ಅರೆಸ್ಟ್ ಮಾಡಲ್ಲ, ಸ್ಟೇಷನ್ ಬೇಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಯಾವ ಮಟ್ಟಿಗೆ ನಮ್ಮ ಜಿಲ್ಲಾ ಪೊಲೀಸು ಇದ್ದಾರೆ ಅಂತ ಇದನ್ನು ಅರ್ಥ ಮಾಡ್ಕೋಬೇಕು. ಯಾವ ಮಟ್ಟಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದೆ ಅನ್ನೋದು ಏಕಪಕ್ಷೀಯವಾಗಿ ಯೂನಿಲ್ಯಾಟ್ರಲ್ ಆಗಿ ಮಾಡ್ತಿದೆ ಅಂತ ನೀವು ಗಮನಿಸಬೇಕು. ಒಂದಿನ ಆದ್ರೂ ದೂರನ್ನ ಸ್ವೀಕರಿಸಲ್ಲ. ಇಂಥ ಒಂದು ಗಂಭೀರವಾದ ಪ್ರಕರಣ ಒಬ್ಬ ಪಬ್ಲಿಕ್ ಸರ್ವೆಂಟ್ನ ಇಲ್ಲಿ ಆ ಪಬ್ಲಿಕ್ ಸರ್ವೆಂಟ್ ಮೇಲೆ ಹಲ್ಲೆ ಆಗಿದೆ, ಅದನ್ನು ರಾಜಿ ಮಾಡೋಕ್ಕೆ ಓಡಾಡ್ತಾರೆ. ಇವತ್ತಿನವ್ರಿಗೂ ಒಬ್ಬ ಪಬ್ಲಿಕ್ ಸರ್ವೆಂಟ್ ಮೇಲೆ ಇಂಥ ಒಂದು ಕಾಗ್ನಿಸಿಬಲ್ ನಾನ್ ಬೇಲೇಬಲ್ ಒಫೆನ್ಸ್ ಇದ್ದರೂ ಕೂಡ ಅಷ್ಟು ಆ ಅಕ್ಯೂಸ್ನ ಅರೆಸ್ಟ್ ಮಾಡಲ್ಲ, ಸ್ಟೇಷನ್ ಬೇಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಯಾವ ಮಟ್ಟಿಗೆ ನಮ್ಮ ಜಿಲ್ಲಾ ಪೊಲೀಸು ಇದ್ದಾರೆ ಅಂತ ನಾನು ಏಕವಚನದಲ್ಲಿ ಬೈಯೋದು ಸರಿ ಅಂತ ಒಪ್ಕೊಳ್ಳಲ್ಲ. ಅದು ಒಂದು ನಿಮಿಷ ಬಂದೆ ತಪ್ಪು ಅಂತ ಒಪ್ಕೋತೀನಿ. ಆದರೆ ನಾನು ಹೇಳ್ತಿರೋದು ಏನು ಗೊತ್ತಾ, ಅಡ್ಮಿನಿಸ್ಟ್ರೇಟಿವ್ಲಿ ನಾವು ಜನಸಾಮಾನ್ಯರ ಕೆಲಸ ಮಾಡಿಸೋದಕ್ಕೆ ಅಧಿಕಾರಿಗಳಿಗೆ ಒಂದು ಮಾತು ಬೈಬೋದು. ಆದರೆ ಅದನ್ನು ಬಿಟ್ಬಿಟ್ಟು ಅವಾಚ್ಯತೆಗಳಿಂದ ಬೈದಿರೋದಾಗಲಿ ಅಥವಾ ಬೇರೆ ರೀತಿಯಾದ ತಪ್ಪು ರೀತಿಯ ನಡವಳಿಕೆ ಮಾಡೋದಾಗಲಿ ನಾವು ಯಾವುದೇ ರೀತಿಯೂ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ ಅಂತ ಹೇಳೋಕ್ಕೆ ಸ್ಪಷ್ಟನೆ ಕೊಡ್ತೀವಿ. ನೋಡ್ರಿ, ಅದನ್ನು ಬಿಟ್ಬಿಟ್ಟು ರೀ 121 ಸೆಕ್ಷನ್ನು ಸ್ವಲ್ಪ ಓದ್ರಿ. 121/1, 132 ಇವೆರಡು ಅರೆಸ್ಟ್ ಮಾಡಿಸ್ರಿ ಫಸ್ಟು. ಅದನ್ನ ಕೇಳ್ರಿ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ, ಅದನ್ನ ಕೇಳ್ರಿ ಫಸ್ಟ್. ಅರೆಸ್ಟ್ ಮಾಡ್ತೀವಿ ಅದನ್ನ ಅದ್ಯಾವುದೋ ಒಂದು ವಿಷಯ ನಾನು ದಿನ ಬೆಳಗಾರೆ DSP ಇವರು ಇಬ್ರಿಗೂ ಕೇಳ್ತಾ ಇದ್ದೀನಿ, ಮಗುವಿಗೆ ಕೇಳ್ತಾ ಇದ್ದೀನಿ, ಇಬ್ರಿಗೂ ಕೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ನಾನು ಸ್ಟೇಷನ್ ಬೇಲ್ ಕೊಟ್ಟಿದ್ದೀವಿ. ಒಂದು ನಿಮಿಷ ಬಂದೆ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಸ್ಟೇಷನ್ ಬೇಲ್ ಕೊಟ್ಟಿದ್ದೀನಿ ನಾನು ಅರೆಸ್ಟ್ ಮಾಡೋಕ್ಕೆ ಬರಲ್ಲ ಸರ್ ಅಂತಾರೆ. ಈಗ ಅದಕ್ಕೆ ನಂತರ ಅವ್ರು ಮುಂದಿನ ಹೋರಾಟ ಅವ್ರು ಮಾಡಲಿ. ಅವ್ರು ಹೋಮ್ ಸೆಕ್ರೆಟರಿ ಹತ್ರ ಹೋಗ್ತಾರೋ DGIG ಹತ್ರ ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕೆಂದರೆ ಅದು ಒಂದು ಸಂಘ ಮಾಡ್ಕೊಂಡಿದ್ದಾರೆ, ರಾಜ್ಯ PDOಗಳ ಒಂದು ಗ್ರೂಪ್ನ ಸಂಘ ಮಾಡ್ಕೊಂಡ್ರೆ ಅವ್ರು ಹೋರಾಟ ಮಾಡಲಿ. ನಾವು ಅದಕ್ಕೆ ಏನು ಬೇಕೋ ಸಹಕಾರ ಇಂದ ನಾವು ಬೆಂಬಲ ನಾವು ಮಾಡ್ತೀವಿ ಒಬ್ಬ ಜನಪ್ರತಿನಿಧಿಯಾಗಿ.